ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಏಸರ್ ನ 55 ಇಂಚ್ 4K ಅಲ್ಟ್ರಾ HD ಟಿವಿಯನ್ನ ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಮಾಡೆಲ್ ಯಾವುದು ಅಂತ ನೋಡೋದಾದ್ರೆ ಇದು H ಸೀರೀಸ್ ಎಂದು ಇದು ಆಂಡ್ರಾಯ್ಡ್ ಟಿವಿ ಆಗಿದೆ. ಈ ಒಂದು ಬಾಕ್ಸ್ ಅನ್ನ ಫುಲ್ ಸೇಫ್ಟಿ ಆಗಿ ಡೆಲಿವರಿ ಮಾಡಿದ್ದಾರೆ. ಸೊ ಹಾಗಾದ್ರೆ ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಈ ಒಂದು ಟಿವಿಯಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಏನು ಸ್ಪೆಸಿಫಿಕೇಶನ್ಸ್ ಇದೆ, ಹಾಗೂ ಇದನ್ನ ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು, ಟಿವಿ ಎಲ್ಲ ನೋಡಕ್ ಹೇಗಿದೆ, ಮೇನ್ ಆಗಿ ನೋಡೋದಾದ್ರೆ ಇದ್ರ ಒಂದು ಪ್ರೈಸಿಂಗ್ ಏನು. 55 ಇಂಚ್ ನ ಒಂದು ದೊಡ್ಡ ಟಿವಿ ನಮಗೆ ಕಡಿಮೆ ಬಜೆಟ್ ನಲ್ಲೇ ಸಿಗ್ತಾ ಇದೆ. ಸೂಪರ್ ಅಲ್ವಾ? ಸೊ ಹಾಗಾದ್ರೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಈ ಒಂದು ಬಾಕ್ಸ್ ಅನ್ನ ಅನ್ಬಾಕ್ಸ್ ಮಾಡೋಣ. ಪ್ಯಾಕೇಜಿಂಗ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ, ಒಳ್ಳೆ ಸೇಫ್ಟಿ ಆಗಿ ತಂದ್ಕೊಟ್ರು. ಸೊ ಈಗ ನಮ್ಮ ವೆಪನ್ ರೆಡಿ ಆಗಿದೆ. ಸರಿ, ಟಾಟಾ ಬಾಯ್ ಬಾಯ್. ಓಕೆ, ಇವಾಗ ಅನ್ಬಾಕ್ಸಿಂಗ್ ಅನ್ನ ಶುರು ಮಾಡೋಣ, ಬನ್ನಿ. ಸೊ ಬಾಕ್ಸ್ ನೊಳಗೆ ನಾವು ಟೇಬಲ್ ಮೌಂಟ್ ಅನ್ನ ನೋಡ್ಕೊಬಹುದು. ಇದು ಮೌಂಟ್ ನ ಕ್ವಾಲಿಟಿ ನೋಡಕ್ಕೆ ಈ ರೀತಿ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪವರ್ ಕಾರ್ಡ್, ಬ್ಯಾಟ್ರೀಸ್, ಮಿನಿ AV ಕೇಬಲ್, ರಿಮೋಟ್, ಸ್ಕ್ರೂ ನಟ್ಸ್, ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್ ಅನ್ನ ನೋಡ್ಕೊಬಹುದು. ಬಾಯ್. ಟಿವಿನೇ ತೋರಿಸ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಬಿಡಿ, ಜಸ್ಟ್ ಈಗ ನೋಡಿ. ಸೊ ಈ ಒಂದು ಟಿವಿನ ಬ್ಯಾಕ್ ಸೈಡ್ ಅಲ್ಲಿ ನೋಡೋದಾದ್ರೆ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಪವರ್ ಸಪ್ಲೈ ಅನ್ನ ಕೊಟ್ಕೊಬಹುದು. ಇಲ್ಲಿ 2 USB ಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು USB 3.0 ಅದು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಲ್ಯಾನ್ ಕೇಬಲ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಮತ್ತು ಸನ್ ಡೈರೆಕ್ಟ್ ಅಥವಾ ಟಿವಿ ಕೇಬಲ್ ಅನ್ನ ಕನೆಕ್ಟ್ ಮಾಡಕ್ಕೆ ಜಾಗವನ್ನ ನೋಡ್ಕೊಬಹುದು. HDMI ನ 3 ಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆಡಿಯೋ ಜಾಕ್ ಪೋರ್ಟ್ ಮತ್ತು ಮಿನಿ AV ಇನ್ಪುಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಟಿವಿಯ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದು 55 ಇಂಚ್ ನ 4K ಅಲ್ಟ್ರಾ HD ಆಂಡ್ರಾಯ್ಡ್ ಟಿವಿ ಆಗಿದೆ. ಇದರಲ್ಲಿ ಆಂಡ್ರಾಯ್ಡ್ 11 ನ ಸಪೋರ್ಟ್ ಇದ್ದು ಆಲ್ಮೋಸ್ಟ್ ಎಲ್ಲ ಆಂಡ್ರಾಯ್ಡ್ ಅಪ್ಲಿಕೇಶನ್ ಸಪೋರ್ಟ್ ಕೂಡ ನಮಗಿರುತ್ತೆ. ನಾವು ನಮಗೆ ಬೇಕಾಗಿರುವ ಎಲ್ಲ ಮೀಡಿಯಾ ಸ್ಟ್ರೀಮಿಂಗ್ ಅಪ್ಲಿಕೇಶನ್ ಗಳನ್ನು ಕೂಡ ಇದರಲ್ಲಿ ಯೂಸ್ ಮಾಡಿಕೊಂಡು ನಾವು 4K ನಲ್ಲಿ ವಿಡಿಯೋಸ್ ಗಳನ್ನ ನೋಡ್ಕೊಬಹುದು. ಇನ್ನು ಇದರಲ್ಲಿ MEMC ಮೋಷನ್ ಎನ್ಹಾನ್ಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆಬ್ಜೆಕ್ಟ್ಸ್ ಎಲ್ಲ ಮೂವ್ ಆಗುವಾಗ ನಮಗೆ ಸ್ಮೂತ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಇದರಲ್ಲಿ ಡಾಲ್ಬಿ ವಿಷನ್ ಸಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ನೋಡೋದಾದ್ರೆ ನಮಗೆ ವಿಡಿಯೋಸ್ ಎನ್ಹಾನ್ಸ್ಮೆಂಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗೂ ಇದರಲ್ಲಿ HDR10+ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ವಿಡಿಯೋಸ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಇದರಲ್ಲಿ ನಾವು ಡಾಲ್ಬಿ ಅಟ್ಮೋಸ್ ಸೌಂಡ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ಕೊಬಹುದು. ಹಾಗೂ ಇದರಲ್ಲಿ ಸ್ಪೀಕರ್ ಅಂತ ನೋಡೋದಾದ್ರೆ 60 ವಾಟ್ಸ್ ನ ಸ್ಪೀಕರ್ ಅನ್ನ ಕೊಟ್ಟಿದ್ದಾರೆ. ಸೌಂಡ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಒಂದು ಲೌಡ್ ಆದ ಸೌಂಡ್ ಅನ್ನ ನಾವು ಕೇಳ್ಕೊಬಹುದು. ಸೌಂಡ್ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಬಿಲ್ಟ್ ಇನ್ ಕ್ರೋಮ್ ಕ್ಯಾಸ್ಟ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಫೋನ್ ಇಂದ ಡೈರೆಕ್ಟ್ ಆಗಿ ಟಿವಿಗೆ ಸ್ಟ್ರೀಮ್ ಮಾಡಿ ಕೂಡ ನೋಡ್ಕೊಬಹುದು. ಇನ್ನು ಈ ಒಂದು ಟಿವಿಯಲ್ಲಿ ಸುಮಾರು ಯೂಸ್ಫುಲ್ ಅಪ್ಲಿಕೇಶನ್ ಗಳನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನೆಟ್ಫ್ಲಿಕ್ಸ್ ಅದರಲ್ಲಿ ನಾವು ಮೀಡಿಯಾ ಸ್ಟ್ರೀಮ್ ಮಾಡ್ಕೊಬಹುದು ಮತ್ತು ಮೀಡಿಯಾ ಪ್ಲೇಯರ್ ಅನ್ನ ಹಾಕಿದ್ದಾರೆ. ಏನಾದ್ರೂ ಮೂವೀಸ್ ಇದ್ರೆ ಡೌನ್ಲೋಡ್ ಮಾಡಿದ್ದು USB ನೆಲ್ಲ ಹಾಕಿದ್ರಲ್ಲಿ ನಾವು ನೋಡ್ಕೊಬಹುದು. ಹಾಗೂ ಪ್ರೈಮ್ ವಿಡಿಯೋ ಸಪೋರ್ಟ್, ಯೂಟ್ಯೂಬ್ ಇದೆಲ್ಲ ಪ್ರೀ ಇನ್ಸ್ಟಾಲ್ಡ್ ಆಗಿ ಬರುತ್ತೆ. ಹಾಗೂ ಇದರಲ್ಲಿ ನಮಗೆ ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ. ಸೊ ಇದರ ಮುಖಾಂತರವಾಗಿ ನಮಗೆ ಬೇಕಾಗಿರುವ ಇನ್ನೂ ಎಕ್ಸ್ಟ್ರಾ ಅಪ್ಲಿಕೇಶನ್, ಗೇಮ್ಸ್ ಇದನ್ನೆಲ್ಲದನ್ನು ಕೂಡ ನಾವು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೊಬಹುದು. ಇನ್ನು ಈ ಒಂದು ಟಿವಿಯ ಸೆಟ್ಟಿಂಗ್ಸ್ ಅಂತ ನೋಡೋದಾದ್ರೆ ಆಪ್ಷನ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ವೈಫೈ ಅದನ್ನೆಲ್ಲ ನಾವು ಕನೆಕ್ಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಈಥರ್ನೆಟ್ ಕನೆಕ್ಷನ್ಸ್ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಬಹುದು. ಇನ್ನು ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಟಿವಿ ಇನ್ಪುಟ್ಸ್ ಎಲ್ಲ ಇರುತ್ತಲ್ವಾ, ಟಿವಿನ ಆಂಟನಾನ, ಕೇಬಲ್ ಅಥವಾ HDMI to ಕನೆಕ್ಷನ್ ಕೊಡ್ತಿದ್ದೀರಾ. ಸೊ ಎಲ್ಲಿಗೆ ನೀವು AV ಕನೆಕ್ಷನ್ ಕೊಡ್ತೀರಾ, ಸೊ ಎಲ್ಲಿ ಕನೆಕ್ಷನ್ ಕೊಡ್ತಿರೋ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಏನೇ ಕನೆಕ್ಷನ್ ಕೊಟ್ಟಿರ್ತೀರೋ ಸೊ ಅದು ನಿಮಗೆ ವರ್ಕ್ ಆಗುತ್ತೆ. ಈ ಒಂದು ಟಿವಿನಲ್ಲಿ 2 ತರದ ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ನೋಡ್ಕೊಬಹುದು. ಒಂದು ಟಿವಿಯಿಂದ ಡೈರೆಕ್ಟ್ ಆಗಿ ಸೌಂಡ್ ಬಾರು ಸ್ಪೀಕರ್ಗೆಲ್ಲ ಸ್ಟ್ರೀಮ್ ಮಾಡ್ಕೊಬಹುದು. ಇನ್ನೊಂದು ಕನೆಕ್ಟಿವಿಟಿ ಏನಪ್ಪಾ ಅಂತ ನೋಡೋದಾದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ನ ಕನೆಕ್ಟ್ ಮಾಡಿಕೊಂಡು ಪ್ಲೇ ಮಾಡಿದ್ರೆ ಬ್ಲೂಟೂತ್ ನಲ್ಲಿ, ಸೊ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ವಿಡಿಯೋ ರನ್ ಆಗ್ತಾ ಇರುತ್ತೆ, ಆಡಿಯೋ ಈ ಒಂದು ಟಿವಿ ನಲ್ಲಿ ಬರ್ತಾ ಇರುತ್ತೆ. ಸೊ ಈ ಒಂದು ಆಪ್ಷನ್ ಕೂಡ ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ಇದರಲ್ಲಿ ವಿಡಿಯೋನು ಪ್ಲೇ ಆಗಲ್ಲ, ಸೌಂಡ್ ಮಾತ್ರ ಪ್ಲೇ ಆಗ್ತಾ ಇರುತ್ತೆ. ಸೊ ನಿಮಗೆ ವಿಡಿಯೋ ಸೌಂಡ್ ಎಲ್ಲ ಪ್ಲೇ ಆಗ್ಬೇಕಂದ್ರೆ ನೀವು ಬಿಲ್ಟ್ ಇನ್ ಕ್ರೋಮ್ ಕ್ಯಾಸ್ಟ್ ಆಪ್ಷನ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲದನ್ನು ಸ್ಟ್ರೀಮ್ ಮಾಡ್ಕೊಬಹುದು.
ಮಾಡ್ಕೊಬಹುದು. ಇನ್ನು ಈ ಒಂದು ರಿಮೋಟ್ ನಲ್ಲಿ ಸ್ಮಾರ್ಟ್ ಅಂತ ಒಂದು ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದ ಆಪ್ಷನ್ಸ್ ಎಲ್ಲ ಬರುತ್ತೆ. ಇಲ್ಲಿ ಫಾಸ್ಟ್ ಕಾಸ್ಟ್ ಮಾಡೋದು ಮತ್ತೆ ಸ್ಲೀಪಿಂಗ್ ಟೈಮರ್, ನೀವು ಟೈಮರ್ ಇಟ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ಬೋದು ಎಷ್ಟೊತ್ತಿಗೆ ಟಿವಿ ಆಫ್ ಆಗ್ಲಿ ಅಂತ, ಆ ರೀತಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ವರ್ಲ್ಡ್ ಕ್ಲಾಕ್ ಹಾಗೂ ಮೀಟಿಂಗ್ ಅಂತ ಇದೆ. ಮತ್ತೆ ಇನ್ನೊಂದು ನನಗೆ ಯೂಸ್ಫುಲ್ ಆಗಿರೋ ಫೀಚರ್ ಏನಪ್ಪಾ ಅಂತ ನೋಡೋದಾದ್ರೆ ಈ ಒಂದು ನೈಟ್ ಮೋಡ್. ಈ ಒಂದು ನೈಟ್ ಮೋಡ್ ಅನ್ನ ಆನ್ ಮಾಡ್ಕೊಂಡು ನೀವು ನೈಟ್ ಹೊತ್ತು ಟಿವಿ ನೋಡೋದ್ರಿಂದ ನಿಮ್ಮ ಕಣ್ಣಿಗೆ ಅಷ್ಟೇನು ತುಂಬಾ ಎಫೆಕ್ಟ್ ಆಗೋದಿಲ್ಲ. ಮತ್ತೆ ಈ ಒಂದು ಟಿವಿ ನಲ್ಲಿ ನಮಗೆ ಬ್ಲೂ ಲೈಟ್ ಫಿಲ್ಟರ್ ಅನ್ನ ಕೂಡ ಕೊಡ್ತಿದ್ದಾರೆ. ಸೊ ಇದು ತುಂಬಾನೇ ಒಳ್ಳೆ ವಿಷಯ ಅಂತ ಹೇಳ್ತೀನಿ. ನಿಮ್ಮ ಕಣ್ಣನ್ನ ಟಿವಿಗಳಿಂದ ಪ್ರೊಟೆಕ್ಟ್ ಮಾಡಕ್ಕೆ ಈ ಒಂದು ಆಪ್ಷನ್ ತುಂಬಾನೇ ಯೂಸ್ ಆಗುತ್ತೆ. ಇನ್ನು ಈ ಒಂದು ರಿಮೋಟ್ ನಲ್ಲಿ ಸೆಟ್ಟಿಂಗ್ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪಿಕ್ಚರ್ ಅಂಡ್ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಟಿವಿಯ ಸ್ಕ್ರೀನ್ ಅನ್ನ ಇನ್ನೂ ಕೂಡ ಎನ್ಹಾನ್ಸ್ಮೆಂಟ್ ಮಾಡ್ಕೊಬಹುದು. ಸೊ ಇದರಲ್ಲಿ ಸ್ಟ್ಯಾಂಡರ್ಡ್, ಡೈನಾಮಿಕ್, ಮೂವಿ, ಐ ಪ್ರೊಟೆಕ್ಷನ್ ಪ್ಲಸ್ ಪರ್ಸನಲ್, ಸೊ ಈ ರೀತಿ ಎಲ್ಲ ಕೊಟ್ಟಿರ್ತಾರೆ. ಸೊ ಪರ್ಸನಲ್ ಅಲ್ಲಿ ನಿಮಗೆ ಹೇಗ್ ಬೇಕೋ ಆ ರೀತಿ ಸೆಟ್ ಮಾಡ್ಕೊಬಹುದು ಪ್ರಿಸೆಟ್ ಗಳನ್ನ. ಸೊ ನೀವು ಇಲ್ಲಿ ನೋಡ್ಕೊಬಹುದು. ಸೊ ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದಂಗೂ ಈ ಒಂದು ಟಿವಿನ ಕಲರ್ಸ್ ಕೂಡ ಎನ್ಹಾನ್ಸ್ಮೆಂಟ್ ಆಗ್ತಿದೆ. ಸೊ ನಿಮಗೆ ಯಾವ ರೀತಿ ಒಂದು ಡಿಸ್ಪ್ಲೇ ಬೇಕು ಆ ರೀತಿ ಸೆಟ್ಟಿಂಗ್ ನಲ್ಲಿ ನೀವು ಇಟ್ಕೊಬಹುದು. ಮತ್ತೆ ಇದರ ಒಂದು ಬ್ಯಾಕ್ ಲೈಟ್ ಅನ್ನ ಅಡ್ಜಸ್ಟ್ ಮಾಡ್ಕೊಬಹುದು, ಕಾಂಟ್ರಾಸ್ಟ್ ಅನ್ನ ಇಟ್ಕೊಬಹುದು. ಸೊ ಈ ರೀತಿ ನಮಗೆ ಮ್ಯಾನುವಲ್ ಆಗಿ ಅಡ್ಜಸ್ಟ್ ಮಾಡೋ ತರ ಆಪ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಟಿವಿಯನ್ನ ಯೂಸ್ ಮಾಡ್ಬಿಟ್ಟು ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ, ಟಿವಿನ ಸೈಜ್ ನೋಡ್ಕೊಳ್ಳಿ. ನಾನೊಂದು 5.9 ಇದೀನಿ ಹೈಟ್. ಈಗ ಇದರ ಒಂದು ಸೈಜ್ ಅನ್ನ ಕಂಪೇರ್ ಮಾಡಿದ್ರೆ ಎಷ್ಟು ದೊಡ್ಡಕ್ಕಿದೆ ಅಂತ ನೀವೇ ನೋಡ್ಕೊಬಹುದು. ಆಲ್ಮೋಸ್ಟ್ ಎಷ್ಟು ದೊಡ್ಡಕ್ಕಿದೆ, ನಾನು ಎತ್ತದೇ ಇದು ತುಂಬಾನೇ ಕಷ್ಟ ಆಯ್ತು, ಅಷ್ಟಕ್ಕೊಂದು ದೊಡ್ಡಕ್ಕಿದೆ ಇದು ಹೇಳ್ಬೇಕಂದ್ರೆ. ಇನ್ನು ಇದರ ಡಿಸ್ಪ್ಲೇ ಕ್ವಾಲಿಟಿ ಅಂತ ನೋಡೋದಾದ್ರೆ ಅಲ್ಟಿಮೇಟ್ ಆಗಿದೆ. ನೀವೇನಾದ್ರೂ ಟಿವಿಯನ್ನ ನೋಡ್ತಿದ್ರೆ ಅಂದ್ರೆ ಒಂದು 5 ರಿಂದ 9 ಫೀಟ್ ದೂರದಲ್ಲಿ ಕುತ್ಕೊಂಡು ವಿಡಿಯೋಸ್ ಗಳನ್ನ ನೋಡಿದ್ರೆ ತುಂಬಾ ಕ್ಲಾರಿಟಿ ಆಗಿ ಕಾಣಿಸ್ತಾ ಇದೆ. ಹಾಗೂ ನಾನು ಇದರಲ್ಲಿ ಸುಮಾರು 4K ವಿಡಿಯೋಸ್ಗಳು ಮತ್ತು ಮೂವೀಸ್ ಗಳನ್ನ ಸ್ಟ್ರೀಮ್ ಮಾಡಿ ನೋಡಿದ್ದೀನಿ. ಎಲ್ಲದು ಸೂಪರ್ ಆಗಿದೆ. ಇನ್ನು ಈ ಒಂದು ರಿಮೋಟ್ ನಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲೇನಾದ್ರೂ ಟೈಪ್ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಅಲ್ಲಿ ಮೈಕ್ ಬಟನ್ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಕನ್ನಡ ಟೆಕ್ ಅಫಿಷಿಯಲ್. ಸೊ ನೀವು ಈ ರೀತಿ ವಾಯ್ಸ್ ಟೈಪ್ ಮಾಡಿಕೊಂಡು ಕೂಡ ನೀವು ಸರ್ಚ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ಪ್ಲೇ ಮಾಡ್ಕೊಬಹುದು. ಸೊ ಈ ಒಂದು ಆಪ್ಷನ್ ಕೂಡ ತುಂಬಾನೇ ಈಸಿ ಆಗಿರುತ್ತೆ. ಟೈಪ್ ಮಾಡಿ ಎಲ್ಲ ಸರ್ಚ್ ಮಾಡೋದು ತುಂಬಾನೇ ಕಷ್ಟ ಆಗತ್ತಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನೀವು ಹೋಮ್ ಸ್ಕ್ರೀನ್ ಅಲ್ಲಿ ಇರುವಾಗಲೇ ಈ ಒಂದು ಬಟನ್ ಅನ್ನ ಇಟ್ಕೊಂಡು ಕೂಡ ಸರ್ಚ್ ಮಾಡ್ಕೊಬಹುದು, ಅಪ್ಲಿಕೇಶನ್ ಗಳನ್ನ ಕೂಡ ಓಪನ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ವಿಕ್ರಾಂತ್ ರೋಣ ಟ್ರೈಲರ್. ಸೊ ಈ ರೀತಿ ನೀವು ವಿಡಿಯೋಸ್ಗಳನ್ನ ಸರ್ಚ್ ಮಾಡಿ ನೋಡ್ಕೊಬಹುದು. ಇಲ್ಲ ಅಂದ್ರೆ ನಾವು ಗೂಗಲ್ ಅಸಿಸ್ಟೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಹೇಳ್ತೀವೋ ಇಲ್ಲಿ ಅದನ್ನ ಅಲ್ಲಿ ಓಪನ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಏನಾದ್ರು ಅಪ್ಲಿಕೇಶನ್ ಓಪನ್ ಮಾಡೋದಿದ್ರೆ ಈ ರೀತಿ ಕೆಲಸಗಳನ್ನೆಲ್ಲ ಗೂಗಲ್ ಅಸಿಸ್ಟೆಂಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ಕೊಬಹುದು. ಓಕೆ, ಹಾಗಾದ್ರೆ ಈ ಒಂದು ಟಿವಿಯ ಬಜೆಟ್ ಏನು, ಪ್ರೈಸ್ ಏನು ಅಂತ ನೋಡೋದಾದ್ರೆ, ಲಾಂಚ್ ಪ್ರೈಸ್ ಅಂತ ನೋಡೋದಾದ್ರೆ 49,990 ರೂಪಾಯಿಗೆ ಲಾಂಚ್ ಮಾಡಿದ್ರು. ಈಗ ಅಮೆಝಾನ್ ನಲ್ಲಿ ಆಫರ್ ನಲ್ಲಿ 33,999 ರೂಪಾಯಿಗೆ ಅವೈಲೇಬಲ್ ಇದೆ. ಇಷ್ಟು ದೊಡ್ಡ ಒಂದು 55 ಇಂಚ್ LED ಟಿವಿ. ಸೊ ಈ ಒಂದು ಬಜೆಟ್ ನಲ್ಲಿ ಈ ಒಂದು ಟಿವಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಬಹುದು. ಸೊ ಈ ಒಂದು ಟಿವಿಯ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ಕೊಳ್ಳದೇನೆ ನೋಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.